ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 8. ಬೆಳಿಗ್ಗೆ ಎದ್ದು ಆಚೆ ಬಂದು ನಾನು ಮೈ ಮುರಿದು ಈ ಥರ ನೋಡಿ ನಡ್ಕೊಂಡು ಮೇಲೆ ಹೋಗೋಣ ಅಂತ ಹೋದೆ. ಮೇಲೆ ನಾನು ಹೋಗೋ ಅಷ್ಟರಲ್ಲಿ ಆಗಲೇ ನೋಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಮುಖ್ಯ ವಿಷಯಕ್ಕೆ ಬರಲ್ಲ. ಏನಂತ ಅಂದರೆ ನಾನು ಹೋಗೋ ಅಷ್ಟರಲ್ಲಿ ಆಪೋಸಿಟ್ ಮನೆ ಅಂಕಲ್ಲು ಮತ್ತು ಮಗಳು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇವರು ಡೈಲಿ ಬರ್ತಾ ಇರಲಿಲ್ಲ, ಇವತ್ತು ಕಾಣಿಸ್ಕೊಂಡ್ರು. ಅವರು ನೋಡಿಕೊಂಡು ಮತ್ತೆ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವಾಕ್ ಮಾಡ್ತಾ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮತ್ತೆ ಸೀದಾ ಕೆಳಗೆ ಬಂದು ಸ್ನಾನ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿ ಅದೇ ಕಾಣಿಸ್ತಿದ್ದೀನಿ ನೋಡಿ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ. ಮತ್ತೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೇನೆ ಗಾಡಿ ಎತ್ಕೊಂಡು ಗಣೇಶನ್ ಟೆಂಪಲ್ಗೆ. ಇವತ್ತು ಬುಧವಾರ ಅಂತ ಹೇಳ್ಬಿಟ್ಟು ಗಣೇಶನ್ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟೆ. ಸೀದಾ ಹೋಗಿದ್ದೆ ಹೋಟೆಲ್ಗೆ ತಿಂಡಿ ತಿನ್ನೋಣ ಅಂತ. ಅಷ್ಟೊಂದು ಐಟಮ್ಸ್ ಇದ್ರು ಬೆಳಿಗ್ಗೆ ತಿನ್ನೋಕ್ಕೆ ಇಷ್ಟ ಆಗೋದೇ ಇಡ್ಲಿ. ಅದನ್ನು ತಿನ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಹಾಸ್ಪಿಟ್ಲ್ ಕಡೆ ಹೊರಟೆ. ಹಾಸ್ಪಿಟ್ಲ್ ಹತ್ರ ಹೋಗಿ ಪಂಚ್ ಮಾಡ್ಕೊಂಡು ನಾನು ಸೀದಾ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿಂದ ನಾನು ಐಪಿ ಫಾರ್ಮಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಅಂಕಲ್ ಆಯ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಆಯ್ ಮಾಡಿ ಅಲ್ಲ, ಅದಕ್ಕೆ ಅಂತ ನೀವಿದಿರಲ್ಲ. ಅಂಕಲ್ಗೆ ಆಯ್ ಮಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಕ್ಯಾಂಟೀನ್ಗೆ ಹೋದೆ. ಕ್ಯಾಂಟೀನಲ್ಲಿ ಧೀರಜ್ ಭಯ್ಯ ಬಂದ್ಬಿಟ್ಟು ಆಯ್ ತಿಂಡಿ ಆಯ್ತಾ ಅಂತ ಕೇಳ್ತಿದ್ದಾರೆ ನೋಡಿ, ಯಾವ ಥರ ಕೇಳ್ತಾರೆ ಅಂತ. ನಾನೇನು ಹೇಳಿ. ಮತ್ತೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೆ ಐಪಿ ಫಾರ್ಮಸಿ ಒಳಗೆ. ಐಪಿ ಫಾರ್ಮಸಿ ಒಳಗೆ ಹೋಗ್ಬಿಟ್ಟು ನೋಡಿ ಈ ಥರ ಇದೆ ಐಪಿ ಫಾರ್ಮಸಿ. ಅದನ್ನ ನೋಡ್ಕೊಂಡು ಏನೇನು ಬಂದಿದೆ, ಇಂಡಿಯನ್ಸ್ ಏನಾದ್ರು ಬಂದಿದೆ ಅಂತ ನೋಡಿದೆ. ಹತ್ತು ಕಡೆ ನೋಡ್ಕೊಂಡು ಓಡೋ ಅಷ್ಟರಲ್ಲಿ ಇಂಡಿಯನ್ಸ್ ಬಂದಿತ್ತು. ಅದನ್ನೆಲ್ಲ ಕೊಟ್ಟು ಪ್ಯಾಕ್ ಮಾಡಿ ಇಟ್ಬಿಟ್ಟು ಮತ್ತು ಆಮೇಲೆ ಇನ್ನೂ ಅಷ್ಟು ಇಂಡಿಯನ್ಸ್ ಬಂದಿತ್ತು. ಅದನ್ನೆಲ್ಲ ಪ್ರಿಂಟ್ ತಗೊಂಡು ನೋಡಿ ಎಷ್ಟು ಸಣ್ಣದಾಗಿ ಬರ್ತಾಯಿದೆ ಪ್ರಿಂಟರಲ್ಲಿ. ಆದರೂ ಚೆನ್ನಾಗೇ ಇತ್ತು ಪ್ರಿಂಟು. ಅದರಿಂದ ಮತ್ತೆ ಐಟಮ್ಸ್ ಎಲ್ಲ ಪಿಕ್ ಮಾಡ್ಕೊಂಡು ಅಲ್ಲಿಂದ ನಾನು ಒ ಪಿ ಫಾರ್ಮಸಿಗೆ ಹೋದರೆ ಮತ್ತೆ ಅದೇ ಸ್ಟಾಕ್ ಮಿಸ್ಸಿಂಗು. ಇವಳಿಗೆ ಅದು ಯಾರು ಉದ್ಯೋಗ ಕೊಡ್ತಿರೋ, ಅದು ಏನು ಕೊಟ್ಟರು, ಯಾರು ಕೊಡ್ತಾರೋ, ಹೆಂಗೆ ಬದುಕ್ತಾರೆ ಇವರೆಲ್ಲ. ಮತ್ತು ಅದನ್ನೆಲ್ಲ ನೋಡ್ಕೊಂಡು ಹುಡಿಕೊಂಡು ಅದು ಕ್ಲಿಯರ್ ಆಗಲಿಲ್ಲ. ಮತ್ತು ಅಲ್ಲಿಂದ ಸೀದಾ ಕ್ಯಾಂಟೀನ್ಗೆ ಹೋದೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಐ ಪಿ ಫಾರ್ಮಸಿಗೆ ಬಂದು ಓಟಿ ಕೇಸಸ್ ಎಲ್ಲ ಇಂಡೆಂಟ್ ಮಾಡಿದ್ರು. ಅದನ್ನೆಲ್ಲ ತೆಗೆದು ಪಿಕ್ ಮಾಡಿ ಇಟ್ಬಿಟ್ಟು ಸೆಕ್ಯೂರಿಟಿ ಟೆರೆಸ್ ಲಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರು. ಜೊತೆಲಿ ಹೋಗ್ಬಿಟ್ಟು ವ್ಯೂ ಒಂದು ಕ್ಲಿಪ್ ಹಾಕೋಣ ಅಂತ ಹಾಕಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿತ್ತು ವ್ಯೂ ಮೇಲಿಂದ ಟೆರೆಸಿಂದ. ಮತ್ತೆ ಅಲ್ಲಿಂದ ಬಂದು ಚೆಕ್ಔಟ್ ಮಾಡೋಣ ಅಂತ ಚೆಕ್ಔಟ್ ಮಾಡಿ ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.